for second semester students, and then here in this session we are going to talk about we have divided into various components so that easily you can understand the various aspects of this particular unit. In this first session of education, you are going to get introduced to what is the concept of education, the etymology of education, various definitions of it, the nature, and how education is a process. These many things are going to be covered in this session. ಇಂದಿನ ಒಂದು ಚರ್ಚೆಯ ವಿಷಯಗಳು ಯಾವುದು ಅಂತ ಹೇಳಿದ್ರೆ ಶಿಕ್ಷಣ, ಇದರ ಒಂದು ನಿಷ್ಪನ್ನ ಹೇಗಾಗಿದೆ ಅನ್ನುವಂಥದ್ದು, ಇದರ ವ್ಯಾಖ್ಯೆಗಳು, ಸ್ವರೂಪ ಹೇಗಿದೆ ಮತ್ತು ಶಿಕ್ಷಣ ಒಂದು ಪ್ರಕ್ರಿಯೆಯಾಗಿ ಹೇಗೆ ಅನ್ನುವಂಥದ್ದು, ಈ ಎಲ್ಲ ಅಂಶಗಳು ಈ ಒಂದು ಭಾಗದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. ಈ ಒಂದು ಚಾಪ್ಟರ್ BA ಸೆಕೆಂಡ್ ಸೆಮಿಸ್ಟರ್ನಲ್ಲಿರುವಂತಹ ಸಮಾಜಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಈ ಒಂದು ಸೆಷನ್ ಮಾಡ್ತಾ ಇರುವಂಥದ್ದು. Let me begin with Aristotle's statement. I cannot teach anybody anything. I can only make them think. Of course, we cannot teach everybody everything or anybody anything. We can only make any individual to think. Think in what way? Think in rational way. Put your knowledge, put your experience, skill, all these things. That is why education is considered to be a systematic process through which child or an adult is going to acquire knowledge, experience, skill, sound attitude, etc. in the society or in the family. Definitely, education is going to make an individual a civilized person, a refined person, cultured person. Its goal is to make individual a perfect person. Of course, anybody cannot become perfect, but then we can try to become perfect in our personality, in our behavior, etc. Education is considered to be the key to solve various problems of life. Our future is going to become very easy if we are going to utilize the knowledge that we have acquired through education. That is why education is the term which is meant to aid the human being in his or her pursuit of wholeness. What is wholeness? It implies the harmonious development of all the potentialities. A particular human being is going to be having any number of talents or whatever it is. All those things have to be refined and developed in a harmonious way. That is what is wholeness. ಸರ್ವತೋಮುಖ ಅಭಿವೃದ್ಧಿ, ಸರ್ವತೋಮುಖ ಬೆಳವಣಿಗೆ ಅಂತ ಏನು ಹೇಳ್ತೀವಿ, ಅದನ್ನೇ ನಾವು ಇಲ್ಲಿ ಶಿಕ್ಷಣದ ಮೂಲಕ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಶಿಕ್ಷಣ ಅನ್ನುವಂಥದ್ದು ದೇಶದ ಪ್ರಗತಿಗೆ ಮತ್ತು ಮಾನವನ ಅಭಿವೃದ್ಧಿಗೆ, ಸರ್ವತೋಮುಖ ಅಭಿವೃದ್ಧಿಗೆ ಕೀಲಿಕೈ ಇದ್ದಂತೆ. ಇದು ಒಂದು ರೀತಿಯಲ್ಲಿ ಬೀಗದ ಕೈ ಇದ್ದ ಹಾಗೆ. ನಮಗೆ ನಾವು ಬೀಗದ ಕೈನ ಹಾಕಿನೇ ತೆಗಿಬೇಕು ನಮ್ಮ ಫ್ಯೂಚರನ್ನ. ಹಾಗೆ ಸಾಮಾಜಿಕ ಪರಿವರ್ತನೆಯ ಜೊತೆಗೆ ನಾಗರಿಕತೆಯನ್ನು ಬೆಳೆಸುವಂಥದ್ದು ಶಿಕ್ಷಣ. ಪರಿವರ್ತನೆ ಅನ್ನುವಂಥದ್ದು ಸಮಾಜದಲ್ಲಿ ನ್ಯಾಚುರಲ್ ಆಗಿ ಬರುವಂಥದ್ದು. ಇಟ್ ಇಸ್ ಸಮಥಿಂಗ್ ವಿಚ್ ಇಸ್ ಇನ್ಎವಿಟಬಲ್, ಅನಿವಾರ್ಯವಾಗಿ ಇರುವಂಥದ್ದು. ಆ ಪರಿವರ್ತನೆ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡಾಗ ನಾಗರಿಕತೆ ಅನ್ನುವಂಥದ್ದು ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ. ಶಿಕ್ಷಣ ಅನ್ನುವಂಥದ್ದು ಹುಟ್ಟಿನಿಂದ ಸಾವಿನವರೆಗೆ ಪಡೆಯುವಂತಹ ಒಂದು ನಿರಂತರ ಪ್ರಕ್ರಿಯೆ ಅಂತಾನೆ ನಾವು ಹೇಳ್ತಾ ಬರ್ಬೋದು. ಇಟ್ ಸ್ಟಾರ್ಟ್ಸ್ ಫ್ರಮ್ ಕ್ರೇಡಲ್ ಅಂಡ್ ಎಂಡ್ಸ್ ವಿತ್ ಗ್ರೇವ್ಯಾರ್ಡ್. ತೊಟ್ಟಿಲಿನಿಂದ ಮಸಣದವರೆಗೆ ನಡೆಯುವಂತಹ ಒಂದು ಪ್ರಕ್ರಿಯೆಯೇ ಕಲಿಯುವಿಕೆಯ ಪ್ರಕ್ರಿಯೆ ಶಿಕ್ಷಣ. ಶಿಕ್ಷಣದಿಂದ ವ್ಯಕ್ತಿ ಜ್ಞಾನವನ್ನು ಪಡೆದು ಮುಂದಿನ ಒಂದು ಬೆಳವಣಿಗೆ, ಮುಂದಿನ ಪೀಳಿಗೆಯ ಬೆಳವಣಿಗೆಗೆ ತಾನು ಕೂಡ ಕಾರಣವಾಗ್ತಾ ಬರ್ತಾನೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಬರ್ಬೋದು. ಹಾಗಾಗಿನೇ ಶಿಕ್ಷಣವನ್ನ ಮಾನವನ ಸಮಾಜಕ್ಕೆ ಒಂದು ಸಂಜೀವಿನಿ ಅಂತ ಕರೆದಿರುವಂಥದ್ದು ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಶಿಕ್ಷಣ ಅನ್ನುವಂಥದ್ದನ್ನ ನಾವು ಇಂಗ್ಲಿಷ್ನಲ್ಲಿ ಎಜುಕೇಶನ್ ಅಂತ ಕರಿತೀವಿ, ಎಲ್ರಿಗೂ ಗೊತ್ತಿರುವಂಥದ್ದು. ಈ ಎಜುಕೇಶನ್ ಅನ್ನುವಂತಹ ಪದ ಲ್ಯಾಟಿನ್ ಭಾಷೆ ಎಜುಕೇರ್ ಅನ್ನುವಂಥದ್ರಿಂದ ಬಂದಿರುವಂಥದ್ದು. ನಾಟ್ ಓನ್ಲಿ ಎಜುಕೇರ್,
ಕೇವಲ ಎಜುಕೇರ್ ಅಂತ ಅಷ್ಟೇ ಅಲ್ಲ, ಲ್ಯಾಟಿನಲ್ಲಿ ಇನ್ನೂ ಬೇರೆ ಬೇರೆ ಪದಗಳಿಂದ ಬೇರೆ ಬೇರೆ ರೀತಿಯ ಅರ್ಥಗಳನ್ನು ಪಡೆದುಕೊಳ್ಳುವಂತೆ ನಾವು ನೋಡ್ತಾ ಇರುವಂಥದ್ದು. ನಿಮಗೆ ಇಂಗ್ಲಿಷ್ನಲ್ಲಿ ಅಲ್ಲಿ ಕಾಣ್ತಾ ಇದೆ. ಎಜುಕೇರ್ ಅಂತ ಹೇಳಿದ್ರೆ ಟು ಬ್ರಿಂಗ್ ಔಟ್ ಆರ್ ಟು ನರಿಶ್ ಅಂತ ಹೇಳಿದ್ರೆ ಬೆಳೆಸೋದು, ಹೋಲಿಸೋದು ಅಂತ ಅರ್ಥ ಬರುವಂತಹದ್ದು. ಎಜುಷಿಯರ್ ಅಂತ ಹೇಳಿದ್ರೆ ಟು ಲೀಡ್ ಔಟ್, ಟು ಡ್ರಾ ಔಟ್, ಮುನ್ನಡೆಸ್ಕೊಂಡು ಹೋಗು ಅಂತ ಹೇಳುವಂತಹದ್ದು, ಅಥವಾ ಮೇಲೆ ಕರೆದುಕೊಂಡು ಹೋಗು ಅಂತ ಹೇಳುವಂಥದ್ದು. ಅಂದ್ರೆ ನಾವು ಯಾವ ಒಂದು ಮಟ್ಟದಲ್ಲಿ ಇರ್ತೀವೋ ಆ ಮಟ್ಟದಿಂದ ಇನ್ನೂ ಉನ್ನತ ಸ್ಥಿತಿಗೆ ಬೆಳೆಯುವಂತೆ ಮಾಡುವಂಥದ್ದು ಎಜುಷಿಯರ್ ಅನ್ನುವಂಥ ಒಂದು ಲ್ಯಾಟಿನ್ ಪದ ಅರ್ಥವನ್ನ ಕೊಡ್ತಾ ಇರುವಂಥದ್ದು. ಎಜುಕೇಟಮ್ ಅನ್ನುವಂತಹ ಪದ ಆಕ್ಟ್ ಆಫ್ ಟೀಚಿಂಗ್ ಆರ್ ಟ್ರೈನಿಂಗ್, ತರಬೇತಿ ಅನ್ನೋದನ್ನ ಇದು ಡೆಪಿಕ್ಟ್ ಮಾಡ್ತಾ ಹೋಗುವಂಥದ್ದು. ಎಡುಕೇಟರ್ಸ್ ಅನ್ನುವಂತಹ ಒಂದು ಪದ ಟು ಬ್ರಿಂಗ್ ಅಪ್ ಆರ್ ರೇರ್ ಆರ್ ಎಜುಕೇಟ್, ನಮ್ಮಲ್ಲಿರುವಂತಹ ಒಂದು ಸುಪ್ತ ಮನಸ್ಸಿನಲ್ಲಿ ಇರುವಂತಹ ಒಂದು ಸಾಮರ್ಥ್ಯಗಳನ್ನು ಹೊರಗೆ ತೆಗೆಯುವಂಥದ್ದು ಅನ್ನುವಂತಹ ಅರ್ಥ ಬರೋ ಹಾಗೆ ಎಡುಕೇಟರ್ಸ್ ಅನ್ನುವಂತಹ ಒಂದು ಲ್ಯಾಟಿನ್ ಪದ ಅರ್ಥಗಳನ್ನು ಕೊಡ್ತಾ ಇದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಬರಬಹುದು. ಇದನ್ನೆಲ್ಲವನ್ನ ನಾವು ನೋಡಿದಾಗ ನಮಗೆ ಅರ್ಥ ಆಗೋದು ಏನು ಅಂತ ಹೇಳಿದ್ರೆ, ಅನೇಕ ವ್ಯಕ್ತಿಗಳಲ್ಲಿ ತಮ್ಮ ತಮ್ಮ ಬುದ್ಧಿಶಕ್ತಿ ಬೇರೆ ಬೇರೆ ರೀತಿಯಲ್ಲಿ ಇರುವಂತಹದ್ದನ್ನ ನಾವು ನೋಡ್ತಾ ಬರ್ತೇವೆ. ಆ ಅಂತರ್ಶಕ್ತಿ, ಬುದ್ಧಿಶಕ್ತಿ ಏನಿದೆ ಇದು ಸುಪ್ತವಾಗಿ ಇರುತ್ತೆ. ಆ ಸುಪ್ತವಾಗಿರುವಂತಹದ್ದನ್ನ ಹೊರಗೆ ಎಳೆದು ಅದನ್ನ ಪೋಷಿಸಿ ವ್ಯಕ್ತಿಯನ್ನ ಉನ್ನತ ಸ್ಥಿತಿಗೆ ಕೊಂಡೊಯ್ಯುವಂತಹದ್ದೇ ಈ ಶಿಕ್ಷಣ ಮಾಡುತ್ತೆ ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬಹುದು. ಶಿಕ್ಷಾ ಅನ್ನುವಂಥದ್ದು ನಮ್ಮ ಸಂಸ್ಕೃತದಲ್ಲಿ ಬರುವಂತಹ ಒಂದು ಪದ. ಇದರ ಮೂಲ ಶಾಸ್ ಅನ್ನುವಂಥದ್ದು. ಇದು ಯಾವ ಅರ್ಥಗಳನ್ನ ಕೊಡುತ್ತೆ ಅಂತ ಹೇಳಿದ್ರೆ, ಶಿಸ್ತನ್ನ ಮೂಡಿಸುವಂಥದ್ದು, ನಿಯಂತ್ರಣವನ್ನ ಮಾಡುವಂಥದ್ದು, ಸೂಚನೆಗಳನ್ನ ನೀಡುವಂಥದ್ದು, ಕಲಿಸುವಿಕೆ ಇತ್ಯಾದಿ ಅಂತ ಹೇಳಿದಾಗ ದಿಸ್ ಇಸ್ ನಥಿಂಗ್ ಬಟ್ ವಿ ಆರ್ ಗೋಯಿಂಗ್ ಟು ಡೆವಲಪ್ ಡಿಸಿಪ್ಲಿನ್ ಇನ್ ಅವರ್ ಪರ್ಸನಾಲಿಟಿ. ವಿ ಆರ್ ಗೋಯಿಂಗ್ ಟು ಇನ್ಕಲ್ಕೇಟ್ the kind of a discipline that society expects from us, and we are going to behave in accordance with that. That is what the Sanskrit verbal root shaz talks about in the connotation of shiksha. This is also to mean that controlling. What is controlling? The behavior patterns of individuals have to be controlled in order to make the individual a good citizen. All these performances have been done by the education. That is what Sanskrit word shiksha talks about. ಅದೇ ರೀತಿಯಾಗಿ ಮತ್ತೊಂದು ಪದವನ್ನು ನಾವು ನೋಡುವಂಥದ್ದು ವಿದ್ ಅನ್ನುವಂಥದ್ರಿಂದ ಬಂದಂತಹ ವಿದ್ಯಾ. ಇದು ಕೂಡ ಸಂಸ್ಕೃತದ ಒಂದು ಮೂಲ ಪದ. ಇದರ ಅರ್ಥ ತಿಳಿಯುವಿಕೆ. ಏನನ್ನ ತಿಳಿಯುವಂಥದ್ದು? ನಮ್ಮ ಜ್ಞಾನದ ಬಗ್ಗೆ ನಮಗೆ ನಾವೇ ಅರಿತುಕೊಳ್ಳುವಂಥದ್ದು. ತನ್ಮೂಲಕ ನಾವು ಯಾವ ರೀತಿಯಾಗಿ ನಮ್ಮ ಸಮಾಜದಲ್ಲಿ ವರ್ತಿಸಬೇಕು ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂಥದ್ದೇ ವಿದ್ಯಾ ಅನ್ನುವಂಥದ್ದನ್ನ ನಾವು ಹೇಳೋದು. ಹಾಗಾಗಿನೇ ನಾವು ಹೇಳ್ತಾ ಬರ್ತೇವೆ ವಿದ್ಯಾವಂತ ವ್ಯಕ್ತಿ. ವಿದ್ಯಾವಂತ ವ್ಯಕ್ತಿ ಅಂತ ಹೇಳಿದಾಗ ಏನು ಅರ್ಥ ಬರುತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ತನ್ನ ಒಂದು ಪರಿಧಿಯಲ್ಲಿ ಯಾವ ರೀತಿಯಾಗಿ ವರ್ತಿಸಬೇಕು ಅನ್ನುವಂಥದ್ದನ್ನ ತಿಳಿದಿರುವಂತಹ ವ್ಯಕ್ತಿ ಅನ್ನುವಂಥದ್ದು. So as we talk about with, the Sanskrit verbal root which is vidya, means to know. What to know? To know the subject matter of knowledge. What knowledge we do have. How are we going to exhibit that knowledge? How are we going to disseminate that knowledge to others? All these things are more important. Coming to the part of definitions, the concept of education has been defined by different individuals, different social thinkers, different political thinkers, different theologians in a different way. First of all, we'll try to understand Dr. Zakir Husain's definition. He says education is the process of the individual mind getting to its full possible development. The words itself say so very clearly that complete development is the most important aspect of education. So it is a process where individual mind has to get into action. Only then the complete development is going to happen. Rousseau says that education is the child's development from within. What do you mean by within?
Within is nothing but the talents have been hidden in the mind of the child. The child doesn't know about its potentialities, capabilities. All those things have to be refined, trained. That is what is the aim of education. Definitely, sociologist Herbert Spencer talks about education in this sense. Education is complete living. What do you mean by complete living? Education, through education, we are going to learn the entire process of the social norms, values, how we have to inculcate in us, how do we have to behave in the society, how are we going to train our future generation, how are we going to behave with our previous generation, etc., etc. John Dewey is an educationist who says education is the process of living through a continuous reconstruction of experiences. Keep in mind the concept of reconstruction of experiences. In future again we'll talk about this. What do you mean by reconstruction of experiences? Definitely here he is talking about the lifetime experiences that we are going to have it in the form of education within the family, outside the family, in the school and college environment, or in any of the educational institutions. So he says that this is the continuous process where almost all the people are going to involve in this particular process. ಸ್ವಾಮಿ ವಿವೇಕಾನಂದರವರು ಹೇಳ್ತಾ ಬರ್ತಾರೆ, ಮಾನವನಲ್ಲಿ ಆಗಲೇ ಉದುಗಿರುವ ಅಥವಾ ಸುಪ್ರವಾಗಿರುವ ಗುಣಗಳನ್ನ ಅಭಿವ್ಯಕ್ತಗೊಳಿಸುವುದೇ ಶಿಕ್ಷಣ ಅಂತ ಹೇಳ್ತಾರೆ. ಏನು ಹಾಗಂದ್ರೆ ಅರ್ಥ, ಇವಾಗಲೇ ಇಂಗ್ಲಿಷ್ನಲ್ಲಿ ಹೇಳಿದ ಹಾಗೆ ಯಾವುದೇ ಒಂದು ಮಗುವಿನ ಮನಸ್ಸಿನಲ್ಲಿ, ಮಗುವಿನ ಬ್ರೈನ್ನಲ್ಲಿ ಅನೇಕ ರೀತಿಯ ಆಲೋಚನೆಗಳು, ಅನೇಕ ರೀತಿಯ ಒಂದು ಟ್ಯಾಲೆಂಟ್ಗಳು, ಸಾಮರ್ಥ್ಯಗಳು ಅಡಗಿರುತ್ತೆ. ಆ ಎಲ್ಲ ಅಡಗಿರುವ ಸಾಮರ್ಥ್ಯಗಳನ್ನ ಹೊರಗೆಳೆದು ಅವುಗಳಿಗೆ ಒಂದು ರೂಪವನ್ನು ಕೊಡುವಂತಹದ್ದೇ ಶಿಕ್ಷಣ ಅಂತ ವಿವೇಕಾನಂದರವರು ಹೇಳ್ತಾ ಬರ್ತಾರೆ. ಇನ್ನು ಅರಿಸ್ಟಾಟಲ್ ರವರ ಡೆಫಿನೇಷನ್ ಅನ್ನು ನೋಡೋದೇ ಆದ್ರೆ ಇದು ತುಂಬಾ ಪಾಪ್ಯುಲರ್ ಆಗಿರುವಂತಹ ಡೆಫಿನೇಷನ್. ಸದೃಢವಾದ ಶರೀರದಲ್ಲಿ ಸದೃಢವಾದ ಮನಸ್ಸನ್ನು ಸೃಷ್ಟಿಸುವುದೇ ಶಿಕ್ಷಣ. ಅ ಸೌಂಡ್ mind in a sound body. So we need to have this kind of a training. ನಾವು ಪಾಸಿಟಿವ್ ಆಗಿರುವಂತಹ ಆಲೋಚನೆಗಳನ್ನ ಹೆಚ್ಚು ಹೆಚ್ಚು ಮಾಡಬೇಕಾಗಿರುವಂತಹದ್ದು, ಅದೇ ಸದೃಢವಾಗಿರುವಂತಹ ಮನಸ್ಸನ್ನ ಸೃಷ್ಟಿ ಮಾಡುವಂತಹದ್ದು. ಎಷ್ಟು ಪಾಸಿಟಿವಿಟಿ ಇರುತ್ತೋ ಅಷ್ಟು ನಮ್ಮ ಒಂದು ಸಮಾಜದಲ್ಲಿ ನಮ್ಮ ಒಂದು ವರ್ತನೆ ತುಂಬಾ ಚೆನ್ನಾಗಿರುತ್ತೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬಹುದು. ಡಾಕ್ಟರ್ ರಾಧಾಕೃಷ್ಣನ್ ಅವರು ಹೇಳ್ತಾರೆ, ಮಾನವರು ಮಾನವರಾಗಿ ನಾಗರಿಕರಾಗಿ ಮತ್ತೊಬ್ಬರೊಡನೆ ಗೌರವ, ಘನತೆ ಮತ್ತು ಆತ್ಮೀಯತೆಗಳಿಂದ ವರ್ತಿಸುವಂತೆ ಮಾಡುವ ಕ್ರಿಯಾಶೀಲ ಸಹಾಯವೇ ಶಿಕ್ಷಣ. ಇವರ ಪ್ರಕಾರ ಶಿಕ್ಷಣ ಅನ್ನುವಂಥದ್ದು ಮತ್ತೊಬ್ಬರಿಂದ ನಾವು ಪಡೆಯುವಂತ ಒಂದು ಸಹಾಯ. Something like we say that teaching is service, etc., etc. All this is the help. The teachers are the channel where they are going to help the students or the stakeholders to behave as a human being or as a proper citizen, a good citizen, with a dignity and with intimacy with the others. ಹಾಗಾದ್ರೆ ಶಿಕ್ಷಣ ಅನ್ನುವಂಥದ್ದು ಯಾವ ಒಂದು ಸ್ವರೂಪವನ್ನ ಪಡೆದುಕೊಂಡಿದೆ ಅನ್ನುವಂಥದ್ದನ್ನ ನಾವು ನೋಡಿದಾಗ, ದ ನೇಚರ್ ಆಫ್ ಎಜುಕೇಶನ್ ವೆನ್ ವಿ ಲುಕ್ ಅಟ್ ವಿ ಗೆಟ್ ಟು ನೋ ದಾಟ್ ಇಟ್ಸ್ ಅ ಲೈಫ್ ಲಾಂಗ್ ಪ್ರಾಸೆಸ್. ಇದು ಜೀವಮಾನದ ಪ್ರಕ್ರಿಯೆ. ನಾವು ಇವತ್ತು ಕಲ್ತ್ವಿ, 3 ವರ್ಷ ಡಿಗ್ರಿ ಕಲ್ತ್ವಿ, 2 ವರ್ಷ ಮಾಸ್ಟರ್ ಡಿಗ್ರಿ ಕಲ್ತ್ವಿ, ಮುಗೀತು, ಹೀಗಲ್ಲ. ಶಿಕ್ಷಣ ಅನ್ನುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ನಾವು ಕಲಿತಾ ಬರ್ತೇವೆ. ಅದು ಫಾರ್ಮಲ್ ಆಗಿರ್ಬೋದು, ಇನ್ಫಾರ್ಮಲ್ ಆಗಿರ್ಬೋದು. ಇದೆಲ್ಲವನ್ನ ಮುಂದಿನ ಒಂದು ಸೆಷನ್ಗಳಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಬರ್ಬೋದು. ಈ ರೀತಿಯ ಎಲ್ಲ ಪ್ರಕಾರದ ಶಿಕ್ಷಣಗಳನ್ನ ನಾವು ಪಡಿತಾ ಹೋಗೋದ್ರಿಂದ ಇದನ್ನ ನಾವು ಜೀವಮಾನದ ಪ್ರಕ್ರಿಯೆ ಅಂತ ಹೇಳುವಂಥದ್ದು. ಇಟ್ಸ್ ಅ ಲೈಫ್ ಲಾಂಗ್ ಪ್ರಾಸೆಸ್. ಆಲ್ರೆಡಿ ಐ ಟೋಲ್ಡ್ ಯು, education
ಸ್ಟಾರ್ಟ್ಸ್ ಫ್ರಮ್ ಕ್ರೇಡಲ್ ಅಂಡ್ ಎಂಡ್ಸ್ ವಿತ್ ಗ್ರೇವ್ಯಾರ್ಡ್. ಇದು ತೊಟ್ಟಿಲಿನಿಂದ ಪ್ರಾರಂಭವಾಗಿ ಮಸಣದಲ್ಲೇ ಕೊನೆಗೊಳ್ಳೋದು ಅಂತ ಹೇಳಿದ್ರೆ ಇದು ಜೀವಮಾನದ ಪ್ರಕ್ರಿಯೆ ಅಂತ ನಾವು ಇಲ್ಲಿ ಹೇಳ್ತಾ ಬರ್ತೇವೆ. ಎಜುಕೇಶನ್ ಇಸ್ ವೆರಿ ಸಿಸ್ಟಮ್ಯಾಟಿಕ್. ಇದು ವ್ಯವಸ್ಥಿತವಾಗಿರುವಂತಹದ್ದು. ಯಾಕೆ ಇದನ್ನ ನಾವು ವ್ಯವಸ್ಥಿತವಾಗಿರುವಂತಹದ್ದು, ಸಿಸ್ಟಮ್ಯಾಟಿಕ್ ಆಗಿರೋದು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಫಾರ್ಮಲ್ ಆಗಿರುವಂತಹ ಎಜುಕೇಶನ್ ಅನ್ನ ಪಡ್ಕೊಳಕ್ ಹೋಗ್ತೀವಿ ಅಂತಂದ್ರೆ, ಬಹುಶಃ ಇವಾಗ ನೀವೆಲ್ಲ ಪಡ್ಕೊಳ್ತಾ ಇದ್ದೀರಿ, ನಾವು ಎಲ್ಲ ನಿಮ್ಗೆ ಪಾಠಗಳನ್ನ ಮಾಡ್ತಾ ಇದೀವಿ, ನಿಮ್ಗೆಲ್ಲ ಗೊತ್ತೇ ಇದೆ ಇಲ್ಲಿ ವ್ಯವಸ್ಥೆ ಹೇಗಿದೆ ಅಂತ ಹೇಳ್ಬಿಟ್ಟು. ನಾವು ಒಂದು ಅಡ್ಮಿಷನ್ ಪ್ರಾಸೆಸ್ ಅನ್ನ ಕಂಪ್ಲೀಟ್ ಮಾಡಬೇಕು, ಫೀಸ್ ಅನ್ನ ಪೇ ಮಾಡಬೇಕು, ಆ ನಂತರದಲ್ಲಿ ತರಗತಿಗಳು ಪ್ರಾರಂಭವಾಗುತ್ತೆ. ತರಗತಿಗಳಲ್ಲಿ ಪ್ರಾರಂಭವಾದ ನಂತರದಲ್ಲಿ ನಿಮ್ಗೆ ಟೆಸ್ಟ್ಗಳು ಇನ್ನಿತರ ಎಲ್ಲ ಕೊಡ್ತಾ ಬರ್ತೇವೆ. ಅವೆಲ್ಲದರ ಮೂಲಕ ನಾವು ನಿಮ್ಮನ್ನ ಇವ್ಯಾಲ್ಯೂಯೇಟ್ ಮಾಡ್ತೇವೆ, ಮೌಲ್ಯಮಾಪನ ಮಾಡ್ತೇವೆ. ಕೊನೆಗೆ ನೀವು ಕಲಿತಿರುವಂತಹ ಜ್ಞಾನವನ್ನ ಪ್ರದರ್ಶನ ಮಾಡ್ಲಿಕ್ಕೋಸ್ಕರವಾಗಿ ಒಂದು ಎಕ್ಸಾಮಿನೇಷನ್, ಪರೀಕ್ಷೆ ಅನ್ನುವಂಥದ್ದು ಒಂದು ಘಟ್ಟ ಅಲ್ಲಿ ಬರ್ತಾ ಹೋಗುತ್ತೆ. ಅದಕ್ಕಾಗಿ ನಾವು ಇಲ್ಲಿ ಹೇಳುವಂಥದ್ದು ಎಜುಕೇಶನ್ ಈಸ್ ಸಿಸ್ಟಮ್ಯಾಟಿಕ್. ಶಿಕ್ಷಣವು ವ್ಯವಸ್ಥಿತವಾಗಿರುವಂಥದ್ದು ಅಂತ ಹೇಳ್ಬಿಟ್ಟು. ಶಿಕ್ಷಣ ಅನ್ನುವಂಥದ್ದು ವ್ಯಕ್ತಿಯ ಮತ್ತು ಸಮಾಜದ ಅಭಿವೃದ್ಧಿ ಅಂತ ನಾವು ಹೇಳ್ತಾ ಬರ್ಬೋದು. ಹೇಗೆ ಅಭಿವೃದ್ಧಿ ಅಂತ ಹೇಳಿದ್ರೆ, ಇದು ಒಬ್ಬ ವ್ಯಕ್ತಿಯನ್ನ ಅಭಿವೃದ್ಧಿಯ ಪಥದ ಕಡೆಗೆ ಕರೆದುಕೊಂಡು ಹೋಗೋದ್ರಿಂದ ತನ್ಮೂಲಕ ಸಮಾಜವು ಸಹ ಅಭಿವೃದ್ಧಿ ಆಗುತ್ತೆ ಎನ್ನುವಂಥದ್ದನ್ನ ನಾವು ಇಲ್ಲಿ ಹೇಳ್ತಾ ಬರ್ತೇವೆ. ಹಾಗಾಗಿ ಇದು ಕೇವಲ ವ್ಯಕ್ತಿಗತವಾಗಿ ನಡೆಯುವಂತಹ ಶಿಕ್ಷಣವಲ್ಲ, ಈ ಶಿಕ್ಷಣ ಸಾಮುದಾಯಿಕ ಮಟ್ಟಕ್ಕೆ ತಲುಪುತ್ತೆ ಎನ್ನುವಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. Education is the development of individual and society. It starts from the development of individual and thereby it leads to community level where the entire society is going to lead towards development. Education brings the modification of behavior in the individual. ಮಾನವನ ನಡವಳಿಕೆಯಲ್ಲಿ ಮಾರ್ಪಾಡನ್ನ ತರುವಂತದ್ದು. ನಾವು ಅಂದ್ರೆ ಇದರ ಅರ್ಥ ಅನ್ಎಜುಕೇಟೆಡ್ ಅಥವಾ ಶಿಕ್ಷಣವನ್ನ ಪಡೆದಲೇ ಇರೋರ ಒಂದು ವರ್ತನೆ ಚೆನ್ನಾಗಿರೋದಿಲ್ಲ, ಅವರ ನಡವಳಿಕೆ ಚೆನ್ನಾಗಿರೋದಿಲ್ಲ ಅಂತ ಅರ್ಥ ಅಲ್ಲ. ಎಲ್ಲೋ ಒಂದು ಕಡೆ ನಾವು ಆ ಸೊಫಿಸ್ಟಿಕೇಟೆಡ್ ಬಿಹೇವಿಯರ್ ಅಂತ ಏನು ಹೇಳ್ತೀವಿ, ಅದು ಖಂಡಿತವಾಗ್ಲೂ ರಿಯಲ್ ಎಜುಕೇಟೆಡ್, ನಿಜವಾಗಿಯೂ ಶಿಕ್ಷಣವನ್ನ ಪಡೆದಂಥವರು. ಅಂದ್ರೆ ನಾವು ಏನು BA, MA, BSc, PhD ಎಲ್ಲ ಮಾಡಿರೋದು ಮುಖ್ಯ ಅಲ್ಲ. ಅಲ್ಲಿ ಬರುವಂಥದ್ದು ಕಲಿತಿರುವಂತಹ ವಿಷಯಗಳನ್ನ ನಾವು ನಮ್ಮ ವ್ಯಕ್ತಿತ್ವದಲ್ಲಿ ಎಷ್ಟು ಅಂತರ್ಗತ ಮಾಡ್ಕೊಂಡಿದ್ದೇವೆ, ಇದು ನಮ್ಮ ಒಂದು ನಡವಳಿಕೆಯಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಅದೇ ಶಿಕ್ಷಣವು ಮಾನವನ ನಡವಳಿಕೆಯಲ್ಲಿ ಮಾರ್ಪಾಡು ತರುತ್ತೆ ಎನ್ನುವಂಥದ್ದನ್ನ ಹೇಳ್ತಾ ಬರುವಂಥದ್ದು. Definitely, education, which is a lifelong process, is going to change our behavior in a sophisticated manner. That is why it is another nature of education. And everybody know very well that education is purposive. ಇದು ಉದ್ದೇಶಪೂರ್ವಕವಾಗಿರುವಂಥದ್ದು ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಅಂದ್ರೆ ನಾವು ಯಾಕೆ ಸ್ಕೂಲು ಕಾಲೇಜ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ, ನಮ್ಗೊಂದು ಡಿಗ್ರಿ ಬೇಕು, ನಾವು ಒಂದಿಷ್ಟು ಕಲಿಬೇಕು, ಇದ್ರ ಮೂಲಕ ನಾವು ಒಂದು ಜಾಬ್ ಅನ್ನ ಮಾಡಬೇಕು, ಅದರ ಮೂಲಕ ನಾವು ಸಂಪಾದನೆ ಮಾಡಬೇಕು, ನಮ್ಮ ಜೀವನ ನಿರ್ವಹಣೆ ಮಾಡಬೇಕು. ಎಜುಕೇಶನ್ ಇಸ್ ಟ್ರೈನಿಂಗ್. ಇಟ್ ಈಸ್ ಅ ಟ್ರೈನಿಂಗ್. ಇದು ಒಂದು ತರಬೇತಿ ಅಂತ ಹೇಳ್ತೀವಿ. ನಾವಲ್ಲಿ ಹೋದ್ ಕೂಡಲೇ ಯಾರೋ ಏನೋ ಪಾಠ ಮಾಡ್ತಾರೆ, ನಾವೇನೋ ಕೇಳಿದ್ವಾ, ಬಿಟ್ವಾ, ಹೋದ್ವಾ, ಬಂದ್ವಾ, ಇದು ಇಲ್ಲ. ಅದು ಒಂದು ಈಗಾಗಲೇ ಹೇಳಿದ ಹಾಗೆ ಸಿಸ್ಟಮ್ಯಾಟಿಕ್ ಆಗಿ ನಡೆಯುತ್ತೆ. ನೀವು ಅಡ್ಮಿಷನ್ ಮಾಡ್ಕೊಳ್ತೀರಿ, ಫೀಸ್ ಕಟ್ತೀರಿ, ಅಲ್ಲಿ ಪಾಠಗಳು ನಡೀತಾ ಇರುತ್ತೆ, ಪಾಠಗಳ ನಡುವೆ ಮಧ್ಯ ಮಧ್ಯದಲ್ಲಿ ಸೆಮಿನಾರ್ಸ್ ಇರುತ್ತೆ, ಟೆಸ್ಟ್ ಬರೀತೀರಾ, ಅವುಗಳ ಒಂದು ಇವ್ಯಾಲ್ಯೂಯೇಷನ್ ಆಗುತ್ತೆ, ಮೌಲ್ಯಮಾಪನ ಆಗ್ತಾ ಬರುತ್ತೆ. ಆ ನಂತರದಲ್ಲಿ ನೀವು ಮುಖ್ಯ ಮೇನ್ ಎಕ್ಸಾಮಿನೇಷನ್ ಏನಿರುತ್ತೆ, ಮುಖ್ಯವಾದಂತಹ ಪರೀಕ್ಷೆ ಏನಿರುತ್ತೆ, ಅದಕ್ಕೆ ನಿಮ್ಮನ್ನ ನೀವು ಪ್ರಿಪೇರ್ ಮಾಡ್ಕೊಳ್ತಾ ಬರ್ತೀರಿ. ಈ ಎಲ್ಲ ಪ್ರಿಪರೇಷನ್ಸ್ ಅನ್ನ ಟೀಚರ್ಸ್ ನಿಮ್ಗೆ ಮಾಡ್ತಾ ಬರ್ತಾರೆ. ಇದನ್ನೇ ನಾವು ತರಬೇತಿ ಅಂತ ಕರೆಯುವಂಥದ್ದು. ನಾವು ಜನರಲ್ ಆಗಿ ಏನ್ ತಿಳ್ಕೊಳ್ತೀವಿ ಅಂದ್ರೆ, ಅವ್ರು ಪಾಠ ಮಾಡ್ತಾರೆ, ನಾವು ಕೇಳ್ತಾ ಇದೀವಿ, ನಾವು ಓದ್ಕೊಳ್ತೀವಿ, ನಾವು ಬರಿತೀವಿ. ಆದ್ರೆ ಇದು ಇನ್ವಿಸಿಬಲ್ ಟ್ರೈನಿಂಗ್. ಇದನ್ನ ನಾವು ಒಂದು ರೀತಿಯಲ್ಲಿ ಅಗೋಚರವಾದಂತಹ ತರಬೇತಿ ಅಂತಾನೆ ಹೇಳ್ತಾ ಬರಬಹುದು. ಎಜುಕೇಶನ್ ಈಸ್ ಇನ್ಸ್ಟ್ರಕ್ಟಿಂಗ್ ಅಂಡ್ ಡೈರೆಕ್ಟಿಂಗ್. ಶಿಕ್ಷಣ ಅನ್ನುವಂಥದ್ದು ಬೋಧನೆಯನ್ನು ಮಾಡುತ್ತೆ, ಜೊತೆ ಜೊತೆಯಲ್ಲಿ ನಿರ್ದೇಶನವನ್ನ ಸಹ ಮಾಡುತ್ತೆ. ಏನನ್ನ ಬೋಧನೆ ಮಾಡುತ್ತೆ, ಏನನ್ನ ನಿರ್ದೇಶನ ಮಾಡುತ್ತೆ. Education is going to talk, or it is going to teach about various life skills for our future life, how we have to lead our life, etc., etc. Definitely it is going to lead us to the future destination. That is how it is directing us to future destination. ನಮ್ಮ ಒಂದು ಭವಿಷ್ಯದಲ್ಲಿ ನಾವು ಏನಾಗಬೇಕು ಅಂತ ನಾವು ನಮ್ಮ ಕನಸುಗಳನ್ನ ಕಟ್ಕೊಂಡಿರ್ತೀವೋ ಅಲ್ಲಿ ತನಕ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಶಿಕ್ಷಣ ಅನ್ನುವಂಥದ್ದು ನಿರ್ದೇಶನ ಮಾಡುತ್ತೆ ಅಂತ ನಾವು ಇಲ್ಲಿ ಹೇಳ್ತಾ ಬರಬಹುದು.
ಶಿಕ್ಷಣ ಅನ್ನುವಂಥದ್ದು ಜೀವನ ಅಂತ ಹೇಳ್ತಾ ಬರ್ತೀವಿ. ಇಟ್ ಈಸ್ ಲೈಫ್. ವೈ ಇಟ್ ಈಸ್ ಕಾಲ್ಡ್ ಆಸ್ ಲೈಫ್? ಬಿಕಾಸ್ ಎಜುಕೇಶನ್ ಈಸ್ ದಿ ಒನ್ ವಿಚ್ ಇಸ್ ಗೋಯಿಂಗ್ ಟು lead us to various aspects. Education is a continuous reconstruction of our experiences. ಆಗಲೇ ಹೇಳಿದೆ ಅಲ್ವಾ, ನಾವು ನಮ್ಮ ಅನುಭವಗಳ ನಿರಂತರ ಪುನರ್ನಿರ್ಮಾಣವನ್ನೇ ನಾವು ಶಿಕ್ಷಣ ಅಂತ ಹೇಳ್ತಾ ಬರುವಂಥದ್ದು. ವೈಯಕ್ತಿಕವಾಗಿ ಮತ್ತೊಬ್ಬರ ಜೊತೆಗೆ ಹೊಂದಾಣಿಕೆ, ಪರಿಸರದ ಜೊತೆಗೆ ಹೊಂದಾಣಿಕೆ ಆಗಬೇಕು ಅಂತ ಹೇಳಿದ್ರೆ ನಮಗೆ ಅಲ್ಲಿ ಶಿಕ್ಷಣದ ಸಹಾಯ ಖಂಡಿತವಾಗ್ಲೂ ಬೇಕಾಗುತ್ತೆ. ಶಿಕ್ಷಣ ಅಂತಂದ್ರೆ ABCD ಕಲಿಯೋದು 1 2 3 ಕಲಿಯೋದು ಅಷ್ಟೇ ಅಲ್ಲ. ಇನ್ಫಾರ್ಮಲ್ ಎಜುಕೇಶನ್ ಅಂತ ನಾವೇನು ಹೇಳ್ತೀವಿ, ನಾನ್ ಫಾರ್ಮಲ್ ಎಜುಕೇಶನ್ ಅಂತ ಏನು ಹೇಳ್ತೀವಿ, ಅಲ್ಲೆಲ್ಲ ಬರುವಂತಹದ್ರಲ್ಲಿ ನಾವು ನಮ್ಮ ತಾತನ ಜೊತೆ ಅಜ್ಜಿಯ ಜೊತೆ ನಾವು ಮಾತನಾಡಿದಾಗ ನಾವು ಅಲ್ಲಿಂದ ಒಂದಷ್ಟು ವ್ಯಾಲ್ಯೂಸನ್ನು ಕಲ್ತ್ಕೊಳ್ತೀವಿ. ಅವೆಲ್ಲವೂ ಶಿಕ್ಷಣದ ಒಂದು ಭಾಗ ಅಂತಾನೆ ನಾವು ಹೇಳ್ತಾ ಬರ್ಬೋದು. It helps an individual in adjusting with what? Adjusting with another individual, adjusting with the social environment, which is more important. Education brings the balanced development. ಶಿಕ್ಷಣ ಅನ್ನುವಂಥದ್ದು ಸಮತೋಲಿತ ಬೆಳವಣಿಗೆಯನ್ನ ಒಬ್ಬ ವ್ಯಕ್ತಿಗೆ ಕೊಡುತ್ತೆ ಅಂತ ನಾವು ಇಲ್ಲಿ ಹೇಳ್ತಾ ಬರ್ತೇವೆ. ಅಂದ್ರೆ ಅಲ್ಲಿ ವ್ಯಕ್ತಿಯ ಒಂದು ದೈಹಿಕ, ಮಾನಸಿಕ, ನೈತಿಕ, ಆರ್ಥಿಕ, ಆಧ್ಯಾತ್ಮಿಕ ಬೆಳವಣಿಗೆಯ ಒಂದು ಜವಾಬ್ದಾರಿಯನ್ನ ಈ ಶಿಕ್ಷಣ ತೆಗೆದುಕೊಂಡಿರುತ್ತೆ ಅನ್ನೋದನ್ನ ನಾವು ಇಲ್ಲಿ ಹೇಳ್ತಾ ಬರ್ತೇವೆ. ನಾವು ಸುಳ್ಳನ್ನ ಹೇಳಿದಾಗ ನಮ್ಮ ಪ್ಯಾರೆಂಟ್ಸ್ ನಮಗೆ ಸುಳ್ಳನ್ನ ಹೇಳಬಾರ್ದು ಅಂತ ಹೇಳ್ತಾರಲ್ಲ, ಇದು ನೈತಿಕ ಕಾರ್ಯ, ಕುಟುಂಬದಲ್ಲಿ ಬರುವಂತದ್ದು. ಇದು ಒಂದು ಶಿಕ್ಷಣವೇ ನಮಗೆ. ಡೆಫಿನೆಟ್ಲಿ the physical, mental, aesthetic, moral, economic, spiritual development is going to happen for an individual to become a civilized person from education. Education performs all these functions in one or the other way. Education is a dynamic process. It keeps changing. Today we are going to learn something. See, when we were studying in education, we studied at the with the annual scheme, and the way we were learning, the teaching methodology was different, and the aspects that we used to perform was different. Now the semester system has been introduced. With that, I'm talking about education system, but in education also you are going to learn various aspects. That is why we say that education is a dynamic process. The way I do understand is different from the way you do understand when a particular person is talking about one common issue. ಶಿಕ್ಷಣ ಅನ್ನುವಂಥದ್ದು ಕ್ರಿಯಾತ್ಮಕ ಅಥವಾ ಬದಲಾಗುತ್ತಿರುವಂತಹ ಒಂದು ಪ್ರಕ್ರಿಯೆ ಅಂತ ನಾವು ಹೇಳ್ತಾ ಬರ್ತೇವೆ. A for apple ಅಂತ ಹೇಳಿದಾಗ ಅದನ್ನ ನಾನು ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ ಇರಬಹುದು, ನೀವು ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ ಇರಬಹುದು. ನಾನು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ದಲೇ ಇರಬಹುದು, ನೀವು ತಿಳಿಯೋ ಹಾಗೆ ನಾನು ತಿಳಿದಲೇ ಇರಬಹುದು. ಇವಾಗ ನಾವು ಯಾವ ರೀತಿಯಾಗಿ ಇದನ್ನ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ನಾವು ವ್ಯವಸ್ಥೆ ಬದಲಾಗ್ತಾ ಇರೋದನ್ನು ಸಹ ಇದರಲ್ಲೇ ಬರ್ತಾ ಹೋಗುತ್ತೆ. ಹಾಗೇನೇ ಶಿಕ್ಷಣದ ಒಂದು ನೀಡುವಿಕೆಯ ಪ್ರಕ್ರಿಯೆ ಕೂಡ ಬದಲಾಗ್ತಾ ಇದೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರ್ಬೋದು. ಶಿಕ್ಷಣ ಅನ್ನುವಂಥದ್ದು ಬೆಳವಣಿಗೆ. ಇಟ್ ಈಸ್ ಗ್ರೋತ್. Growth is more important than what we are. That is the main purpose of education, which is taking place in any society. ಶಿಕ್ಷಣವನ್ನು ಒಂದು ಪ್ರಕ್ರಿಯೆ ಅಂತ ನಾವು ಹೇಳ್ತಾ ಬರ್ತೇವೆ. ಏನಿದು ಶಿಕ್ಷಣ ಒಂದು ಪ್ರಕ್ರಿಯೆ ಅಂತ ಹೇಳಿದ್ರೆ, ಜಾನ್ ಡ್ಯೂಯಿ ಎಜುಕೇಶನಿಸ್ಟ್, ಶಿಕ್ಷಣ ಶಾಸ್ತ್ರಜ್ಞರು ಹೇಳ್ತಾ ಬರ್ತಾರೆ, ಶಿಕ್ಷಣವು ಒಂದು ದ್ವಿಮುಖ ಪ್ರಕ್ರಿಯೆ. ಇಟ್ ಇಸ್ ಅ ಬೈಪೋಲಾರ್ ಪ್ರಾಸೆಸ್. Education, why it is called as a bipolar process? Because it is the conscious communication between teacher and student. It is not a singular process. ಇದು ಏಕಮುಖ ಪ್ರಕ್ರಿಯೆ ಅಲ್ಲ. Not a single side process. It is bipolar process. ಇಲ್ಲಿ ಶಿಕ್ಷಣವನ್ನ ಕಲಿಸುವಂತಹ ಶಿಕ್ಷಕ ಮತ್ತು ಕಲಿಯುವಿಕೆಯಲ್ಲಿ ಇರುವಂತಹ ವಿದ್ಯಾರ್ಥಿ ಇಬ್ಬರ ನಡುವೆ ನಡೆಯುವಂತಹ ಸಂವಹನ, ಮಾರ್ಗದರ್ಶನ, ನಿರ್ದೇಶನ, ಇವುಗಳನ್ನೇ ನಾವು ಒಂದು ದ್ವಿಮುಖ ಪ್ರಕ್ರಿಯೆ ಅಂತ ಕರಿತಾ ಬರುವಂತಹದ್ದು. ಶಿಕ್ಷಕನು ಯಾವಾಗ್ಲೂ ಸಹ ಲರ್ನಿಂಗ್ ಸೆಂಟ್ರಿಕ್ ಆಗಿ ಇರಬೇಕು. ತಾನು ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇದ್ರೆ ಮಾತ್ರನೇ ತನ್ನ ವಿದ್ಯಾರ್ಥಿಗಳಿಗೆ ಹೆಚ್ಚು ಜ್ಞಾನವನ್ನ ವಿನಿಮಯ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಸ್ಟೂಡೆಂಟ್ಸ್ ಇಂದ ನಾನೇನು ಕಲಿಯುವಂಥದ್ದು? ಮ್ಯೂಚುವಲ್ ಎಕ್ಸ್ಚೇಂಜ್ ಆಫ್ ನಾಲೆಡ್ಜ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್.
ನಾವು ನಮ್ಗಿಂತಲೂ ಚಿಕ್ಕವರಿಂದ ನಾವೇನನ್ನ ಕಲಿಯಕ್ಕಾಗೋದಿಲ್ಲ ಅಂತ ಹೇಳಬಾರ್ದು. ನಮ್ಮ ಮನೆಯಲ್ಲಾದ್ರೆ ನಾವು ಕಲಿಯೋದಿಲ್ವೇ? ನಮ್ಮ ಅಕ್ಕ, ನಮ್ಮ ತಂಗಿ, ತಮ್ಮ ಇವರೆಲ್ಲರ ಜೊತೆನಲ್ಲಿ ನಾವು ಅವ್ರು ಹೇಳಿದ್ದನ್ನ ನಾವು ಹೊಸ ವಿಷಯಗಳನ್ನ ಕಲಿಯೋದಿಲ್ವೇ? ಹಾಗೆಯೇ ನಾವು ನಮ್ಮ ಜ್ಞಾನವನ್ನ ವಿದ್ಯಾರ್ಥಿಗಳಲ್ಲಿ ಹಂಚ್ಕೊಂಡಾಗ ವಿದ್ಯಾರ್ಥಿಗಳಿಗೆ ಗೊತ್ತಿರುವಂತಹದ್ದನ್ನ ನಾವು ಹಂಚ್ಕೊಳ್ತೀವಿ. ಇದನ್ನ ಜಾನ್ ಡ್ಯೂಯಿರ್ ಅವರು ದ್ವಿಮುಖ ಪ್ರಕ್ರಿಯೆ ಅಂತ ಕರೆದಿರುವಂಥದ್ದು. ಶಿಕ್ಷಣವನ್ನ ಟ್ರೈಪೋಲಾರ್ ಪ್ರಾಸೆಸ್ ಅಂತ ಕೂಡ ಕರೀತಾರೆ. ಇದು ತ್ರಿಮುಖ ಪ್ರಕ್ರಿಯೆ ಸಹ ಹೌದು. ಹೇಗೆ ಇದು ತ್ರಿಮುಖ ಪ್ರಕ್ರಿಯೆ ಅಂತ ಹೇಳಿದ್ರೆ, ಅಲ್ಲಿ ಬರುವಂತಹದ್ದು ಹೊಸ ಎಡಿಷನ್ ಏನು ಅಂದ್ರೆ ಪಠ್ಯಕ್ರಮ. ದ ಕರಿಕ್ಯುಲಮ್ ಈಸ್ ಗೆಟಿಂಗ್ ಇನ್ ಬಿಟ್ವೀನ್. In the social environment, there is a teacher, a student and a curriculum, and there is a continuous relationship between all these three. That is the teacher, the student and the curriculum. This system or this kind of a circular relationship is called as the tripolar process by John Dewey. ಶಿಕ್ಷಣವನ್ನ ಒಂದು ತ್ರಿಮುಖ ಪ್ರಕ್ರಿಯೆ ಅಂತ ಕರೆದಿರೋದು ಯಾಕೆ ಅಂತ ಹೇಳಿದ್ರೆ, ಶಿಕ್ಷಕನು ವಿದ್ಯಾರ್ಥಿಗಳಿಗೆ ಏನನ್ನ ಹೇಳ್ತಾರೆ, ಏನನ್ನ ಹೇಳ್ಕೊಡ್ತಾರೆ, ಅದು ಕಾಲಾನುಕ್ರಮೇಣ ಬದಲಾಗುತ್ತೆ ಅಂತ ನಾವು ಹೇಳಿದ್ವಲ್ವಾ. ಗುರುಕುಲ ಪದ್ಧತಿಯಲ್ಲಿ ಕಲಿತಾ ಇದ್ದಂತಹ ಅಂಶಗಳೇ ಬೇರೆ, ಆನಂತರದಲ್ಲಿ ಕಲಿತಾ ಇದ್ದಂಥದ್ದೇ ಬೇರೆ, ರಾಜರ ಕಾಲದಲ್ಲಿ ಇದ್ದಂತಹ ಶಿಕ್ಷಣದಲ್ಲಿ ಕಲಿತಾ ಇದ್ದಂತಹ ಅಂಶಗಳೇ ಬೇರೆ. ಆ ಒಂದು ನಿಟ್ಟಿನಲ್ಲಿ ನಾವು ಬರ್ತಾ ಹೋದ್ರೆ ಈಗ ಪಠ್ಯಕ್ರಮದಲ್ಲಿ ನಮ್ಮ ಸಮಾಜದಲ್ಲಿ ನಡೀತಿರುವಂತಹ ಅನೇಕ ವಿಚಾರಗಳ ಬಗ್ಗೆ ನಾವು ಇಲ್ಲಿ ಕಲಿಯೋದಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. ಇವೆಲ್ಲದರ ಮೂಲಕವೇ ನಮ್ಮ ಒಂದು ಸರ್ವಾಂಗೀಣ ಅಭಿವೃದ್ಧಿ ಎನ್ನುವಂಥದ್ದು ಸಾಧ್ಯ ಆಗುತ್ತೆ ಎನ್ನುವಂಥದ್ದನ್ನ ಹಲವಾರು ಚಿಂತಕರು ಹೇಳ್ತಾ ಬಂದಿರುವಂಥದ್ದು. ಇಲ್ಲಿ ಸಾಮಾಜಿಕ ಭಾಗವಹಿಸುವಿಕೆ ಎನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿ ಇರುತ್ತೆ. ದಿ ಕಾನ್ಶಿಯಸ್, socially conscious participation of the student and the teacher with the curriculum is more important in order to develop themselves. Let me tell you certain things. Keep educating yourself because the quest for knowledge is never ending. ಜ್ಞಾನದ ದಾಹ ಅನ್ನುವಂಥದ್ದು ಅದಕ್ಕೆ ಕೊನೆನೇ ಇಲ್ಲ. ಹಾಗಾಗಿ ನಿಮ್ಮನ್ನ ನೀವು ಶಿಕ್ಷಣಕ್ಕೆ ಯಾವಾಗಲೂ ನಿಮ್ಮ ಮನಸ್ಸನ್ನ ತೆರೆದು ಇಟ್ಕೊಂಡಿರಿ ಅನ್ನುವಂಥದ್ದನ್ನ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದ ರೂಟ್ಸ್ ಆಫ್ ಎಜುಕೇಶನ್ ಆರ್ ಬಿಟರ್ ಬಟ್ ದಿ ಫ್ರೂಟ್ ಇಸ್ ಸ್ವೀಟ್. ಅರಿಸ್ಟಾಟಲ್ ಅವರು ಹೇಳಿರುವಂಥದ್ದು. ನಮ್ಗೆ ಆ ಒಂದು ಶಿಕ್ಷಣವನ್ನ ಪಡೆಯುವಂತಹ ಸಂದರ್ಭದಲ್ಲಿ ಅನೇಕ ಕಹಿ ಅನುಭವಗಳನ್ನ ನಾವು ಪಡಿಬಹುದು, ಅನೇಕ ರೀತಿಯ ತೊಂದರೆಗಳನ್ನ ಅನುಭವಿಸಬಹುದು. ಬಟ್ ಆದ್ರೆ ಕೊನೆಗೆ ನಮ್ಗೆ ಅದರಿಂದ ಸಿಗುವಂತಹ ಪ್ರತಿಫಲ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಅದು ನಮ್ಮ ಇಡೀ ಜೀವಮಾನವನ್ನೇ ಬದಲಾವಣೆ ಮಾಡುತ್ತೆ ಅನ್ನುವಂಥದ್ದು ಅರಿಸ್ಟಾಟಲ್ ಅವರು ಹೇಳ್ತಾ ಬರ್ತಾರೆ. Let me end this session with John Dewey's statement, education is not a preparation for life, education is life itself. ಜಾನ್ ಡ್ಯೂಯಿರ್ ಅವರ ಒಂದು ಸ್ಟೇಟ್ಮೆಂಟ್ ನ ಮೂಲಕ ನಾನು ಈ ಒಂದು ಸೆಷನ್ ಅನ್ನ ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಏನ್ ಹೇಳ್ತಾರೆ ಅವರು ಅಂತ ಹೇಳಿದ್ರೆ, ಎಜುಕೇಶನ್ ಅನ್ನುವಂಥದ್ದು ನಾವು ಜೀವನಕ್ಕೆ ನಮ್ಮನ್ನ ನಾವು ತಯಾರಿ ಮಾಡ್ಕೊಳ್ಳೋದಲ್ಲ. ಶಿಕ್ಷಣ ಅಂತ ಅಂದ್ರೆ ಅದು ಒಂದು ಜೀವನವೇ ಸರಿ. ಹಾಗಾಗಿ ಜೀವನ ಪರ್ಯಂತ ಶಿಕ್ಷಣ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಪಡ್ಕೊಳ್ತಾ ಬರಬೇಕು. ನಮಗಿರುವಂತಹ ಜ್ಞಾನವನ್ನ ಮತ್ತೊಬ್ಬರಿಗೆ ಹಂಚಬೇಕು. ಬೇರೆಯವರಲ್ಲಿ ಇರುವಂತಹ ಜ್ಞಾನವನ್ನ ನಾವು ಸಹ ಪಡ್ಕೊಳ್ಬೇಕು. ತನ್ಮೂಲಕ ಎಲ್ಲರ ಜ್ಞಾನದ ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತೆ ಎನ್ನುವಂಥದ್ದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇಷ್ಟೆಲ್ಲ ಪುಸ್ತಕಗಳನ್ನ ನಾವು ಇಷ್ಟು ಮೆಟೀರಿಯಲ್ ರೆಡಿ ಮಾಡಲಿಕ್ಕೆ ಯುಟಿಲೈಸ್ ಮಾಡಿದ್ದೇವೆ. ಇಟ್ ಈಸ್ going to be helpful if you are going to read all these books as well in order to enrich yourself. And I have taken the pictures from Wikipedia, Google Media, Pinterest, Facebook and WordPress.com, etc. I thank the all the medias as well. And ultimately with this session